ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವೀರೇಶ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಸಾಮಾಜಿಕ ಹೋರಾಟಗಾರರು ಕೂಡ ಹೌದು. ಇನ್ನು ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ವಾದ ಕೂಡ ಕೇಳೋಣ. ವೀರೇಶ್ ಅವರೇ, ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಒಂದು ಗ್ರೀನ್ ಸಿಗ್ನಲ್ ಸಿಕ್ತು. ಸರ್ಕಾರ ಏನು ಸಮಿತಿ ಮಾಡ್ಕೊಂಡೆಲ್ಲ ಮಾಡಿದಾಗ ಇಲ್ಲ ಬೇಡ ಅಂತ ಹೇಳಿತ್ತು, ತಕ್ಕ ಮಟ್ಟಿಗೆ ಆಟೋ ಕ್ಯಾಬ್ ಚಾಲಕರೆಲ್ಲ ಖುಷಿಯಾಗಿದ್ದರು ಕೂಡ. ಆದರೆ ಇವತ್ತು ಹೈಕೋರ್ಟ್ನ ದ್ವಿಸದಸ್ಯ ಪೀಠ, ಬಕ್ರೂ ಸಾಹೇಬರು ಕೂಡ ಇದ್ದರು ಇದರಲ್ಲಿ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಜೋಶಿ ಸಾಹೇಬರು ಕೂಡ ಇದ್ದರು, ಎಲ್ಲ ಸೇರಿ ಹೇಳಿದ್ದಾರೆ ಇದು ಓಡಿಸ್ಬೋದಪ್ಪ, ಅದಕ್ಕೇನು ಕಂಡೀಷನ್ ಬೇಕೋ ನೀನು ಹಾಕ್ಕೊಂಡು ಅವ್ರಿಗೆ ಲೈಸೆನ್ಸ್ ಕೊಡು, ನೀನು ಗಾಡಿ ಕಂಡೀಷನ್ನು FC-ನೋ ಅದೆಲ್ಲ ಕಂಡೀಷನ್ ಅವ್ರು ಕೊಟ್ಟುಬಿಡು, ತಕರಾರಿಲ್ಲ, ನೀನು ನಿರಾಕರಿಸಕ್ಕೆ ಬರಲ್ಲ ಅಂತ ಹೇಳ್ತು ಪೀಠ. ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ? ಸರ್, ಈಗ ಕಾನೂನಿನಲ್ಲಿ ಇದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಈಗಿರೋ ಹಾಗೆ ಏನಾಗಿದೆ, ನಮ್ಮಲ್ಲಿ ಕರ್ನಾಟಕದಲ್ಲಿ 2 ವೀಲರ್ಸ್ ನ ಯೆಲ್ಲೋ ಬೋರ್ಡ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಕೆಲವು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿಯನ್ನ ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥದ್ದು. ಸರ್, ಗೋವಾದಲ್ಲಿ ಸುಮಾರು 20 ವರ್ಷದಿಂದ ಈ ಬೈಕ್ ಟ್ಯಾಕ್ಸಿ ಇವತ್ತು ಚಾಲನೆಯಲ್ಲಿದೆ, ಅಲ್ಲಿ ಯಾವ ಸಮಸ್ಯೆ ಇಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ, ಗೋವಾದ ವೀರೇಶ್ ಸರ್, ಗೋವಾದ ಬೈಕ್ ಟ್ಯಾಕ್ಸಿ ನೀವು ಅಲ್ಲಿ ಎರಡು ಭಾಗ ಹೇಳ್ಬಿಡ್ತೀನಿ ನಾನು. ಈಗ ಒಂದು ಭಾಗ ಏನು ಅಂದರೆ, ನನ್ನ ಬಳಿ ಲೈಸೆನ್ಸ್ ಇದೆ, ನಾನು ಹೋಗ್ತೀನಿ, ಒಂದು ಬೈಕನ್ನು ಬುಕ್ ಮಾಡ್ಕೋತೀನಿ, ಬುಕ್ ಮಾಡ್ಕೊಂಡು ಒಂದು 2,000 3,000 ಡೆಪಾಸಿಟ್ ಇಡ್ತೀನಿ, ಆ ಬೈಕನ್ನು ತಗೊಂಡು ನಾನೇ ಹೋಗ್ತೀನಿ, ನನಗೆ ಯಾರು ಓಡ್ಸೋಕ್ಕಲ್ಲ, ಒಬ್ಬ ಬರಲ್ಲ, ನಾನೇ ಸುತ್ತಾಡ್ತೀನಿ, ಒಂದು ದಿನನೋ 2 ದಿನ, ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೋ ಅದು ಕೊಡ್ತೀನಿ, ಮತ್ತು ಆ ಡೆಪಾಸಿಟ್ ತೊಗೋತೀನಿ, ಚಾರ್ಜಸ್ ಕೊಟ್ಬಿಟ್ಟು ಬರ್ತೀನಿ. ಇದೊಂದು ಭಾಗ. ಇನ್ನೊಂದು ಬೈಕ್ ಟ್ಯಾಕ್ಸಿ ಅಂತ ನೀವು ಹೇಳ್ತಿರೋದು, ಸವಾರ ಬರೋದು ಇನ್ನೊಂದು, ನಾನು ನೋಡ್ತೀನಿ, ಕರ್ಕೊಂಡು ಹೋಗ್ತೀನಿ ಬಾ ನಾನು ಅಂತ. ಡ್ರೈವರ್ಗಳು ಇದ್ದಾರೆ ಸರ್, ಡ್ರೈವರ್ಗಳು ಓಕೆ ಹಾ, ಬೈಕ್ ಟ್ಯಾಕ್ಸಿ ಅಂತಾನೆ ಮಾಡಿರ್ತಾರೆ, ಓಕೆ ಒಂದು ಪ್ರೊವಿಷನ್ ಮಾಡಿದ್ದಾರೆ, ಕೆಲವು ಇದೆ ಸರ್. ಈಗ ಜನ ಯಾಕೆ ಬೈಕ್ ಟ್ಯಾಕ್ಸಿಗೆ ಹೋಗ್ತಾರೆ ಸರ್? ಇವತ್ತು ಬೆಂಗಳೂರಿನಲ್ಲಿ ಯಾವ ಆಟೋರು 100 ರೂಪಾಯಿಗಿಂತ ಕಡಿಮೆ ಬರೋದಿಲ್ಲ, ಯಾರು ಮೀಟರ್ ಹಾಕೋದಿಲ್ಲ, ಬರೋದಿಲ್ಲ. ಬಡವರು ಈಗ ಕೆಲವರು ಇರ್ತಾರೆ ಪಾಪ, 10-15 ಸಾವಿರ ರೂಪಾಯಿ ಸಂಬಳ ಇರೋರು ಹೋಗ್ಬೇಕು, ಒಬ್ಬರೇ ಹೋಗ್ಬೇಕು ಅಂದಾಗ ಏನಾಗ್ತದೆ, ಬೈಕ್ ಟ್ಯಾಕ್ಸಿ ಇದ್ರೆ ಏನಾಗ್ತದೆ, 50 ರೂಪಾಯಿಯಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೋದು, ಬಡವರಿಗೂ ಅನುಕೂಲ ಆಗ್ತದೆ. ಆಮೇಲೆ ಬೈಕ್ ಟ್ಯಾಕ್ಸಿ ಓಡಿಸೋರು ಯಾರು ಶ್ರೀಮಂತರಲ್ಲ ಸರ್, ಅವ್ರಿಗೆ ಆಟೋನು ಇಡ್ಲಿಕ್ಕೆ ಆಗ್ದಲೇ ಇದ್ದವ್ರು ಏನ್ ಮಾಡ್ತಾರೆ, ಬೈಕ್ ಟ್ಯಾಕ್ಸಿಗೆ ಬರ್ತಾರೆ. 1-1.5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಸಾಲ ಕೂಡ ಕೊಡ್ತದೆ. ಹೀಗಾಗಿ ಇದು ಒಂದು ಜೀವನೋಪಾಯಕ್ಕಾಗಿ ಮಾಡ್ತಾ ಇರ್ತಾರೆ. ಸರ್, ಇನ್ನೊಂದು ವಾದ ಇದೆ ಇಲ್ಲಿ ಸರ್, ಇನ್ನೊಂದು ವಾದ ಇದೆ. ಈಗ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ವಾದ ಏನು ಗೊತ್ತಾ ವೀರೇಶ್ ಸರ್? ಅಲ್ಲಿ ವಾದ ಏನು ಅಂತ ಹೇಳಿದ್ರೆ, ಸರ್, ಕೆಲವರು ಜೀವನೋಪಾಯಕ್ಕೆ ಇರಬಹುದು, ಅಲ್ಲಗಳಿಯಲ್ಲ, ಅವನು ಅದಕ್ಕೆ ಅಂತಾನೆ ಬೈಕ್ ತಗೊಂಡಿರ್ಬೋದು ಅವನು. ಇನ್ ಕೆಲವರು ಆನ್ ದ ವೇ ಬಿಸ್ನೆಸ್ ಮಾಡ್ತಾರೆ, ಆನ್ ದ ವೇ, ನಾನು ಬೇರೆ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆನ್ ದ ವೇ ಬುಕ್ ಮಾಡಿ ಆ್ಯಪ್ ಆನ್ ಮಾಡ್ತೀನಿ, ನಾನು ಆನ್ ಮಾಡಿದಾಗ ಒಂದು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನನ್ನ ದಿನ ಸಂಪಾದನೆ 300-400 ಅಲ್ಲೇ ಬಂದುಬಿಡುತ್ತೆ ನನಗೆ ಅಂತ ಮಾಡ್ಕೊಳ್ಳೋರು ಇದ್ದಾರಲ್ಲ, ಅವರು ನಮಗೂ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ ಇವ್ರುಗಳ ವಾದ. ಸರ್, ಅದು ನಾನು ಅದಕ್ಕೆ ಹೇಳುವುದು, ಸರ್ಕಾರ ನಿಯಮಗಳನ್ನ ರಚಿಸಬೇಕು, ನಿಯಮಗಳನ್ನು ಮಾಡಿ, ನಾನು ಒಂದು ಬೈಕ್ ಟ್ಯಾಕ್ಸಿ ಅಂತ ಮಾಡಿದ ಮೇಲೆ ಅದನ್ನ ಅದಕ್ಕೋಸ್ಕರ ಉಪಯೋಗಿಸಬೇಕೇ ಹೊರತು ನನ್ನ ಸ್ವಂತ ಇದು ವೆಹಿಕಲ್ ಅನ್ನ ಪಾರ್ಟ್ ಟೈಮ್ ಆಗಿ ಬೈಕ್ ಟ್ಯಾಕ್ಸಿ ಉಪಯೋಗಿಸ್ತಕ್ಕಂಥದ್ದು ತಪ್ಪದು. ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಸರ್, ಆತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ರಿಜಿಸ್ಟ್ರೇಷನ್ ಎಲ್ಲೋ ಅಂತ ಮಾಡಿ ಅದನ್ನ ಫುಲ್ ಟೈಮ್ ಅದನ್ನ ಬ್ಯಾಕ್ ಟ್ಯಾಕ್ಸಿ ಮಾಡಿದ್ರೆ ಬಹಳಷ್ಟು ಜನಕ್ಕೆ ಉದ್ಯೋಗ ಸಿಗ್ತದೆ, ಮತ್ತೆ ಕಡಿಮೆ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಜನ ಬಹಳಷ್ಟು ಜಾಗಗಳಿಗೆ ಹೋಗ್ಬೋದು. ಸರ್, ಇವತ್ತು ಬೆಂಗಳೂರಿನಲ್ಲಿ ತಾವು ನೋಡ್ತಾ ಇದ್ದೀರಾ, ಯಾವ ಆಟೋದವರು 100 ರೂಪಾಯಿಗಿಂತ ಕಮ್ಮಿ ಕೊಡೋದಿಲ್ಲ ಸರ್. ಎಲ್ಲಿ ಬಡವರು ಎಲ್ಲಿ ಕೊಡ್ತಾರೆ ಸರ್ 100 ರೂಪಾಯಿ? ಇದ್ದಾಗ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ? ಬೈಕ್ ಟ್ಯಾಕ್ಸಿಲಿ ಹೋಗೋರು ಯಾರು ಶ್ರೀಮಂತರು ಹೋಗೋದಿಲ್ಲ, ಶೋಕಿಗೆ ಹೋಗೋದಿಲ್ಲ, ಅವಶ್ಯಕತೆ ಇರ್ತದೆ. ಆಮೇಲೆ ಇನ್ನೊಂದು, ಬ್ಯಾಂಗ್ಳೂರ್ ಟ್ರಾಫಿಕ್ ಸಮಸ್ಯೆ ನಾವು ನೋಡ್ತಾ ಇದೀವಿ ಸರ್. ಈಗ ಬೈಕ್ ನಲ್ಲಿ ಬಹಳ ವೇಗವಾಗಿ ನಾವು ಒಂದು ಜಾಗವನ್ನು ತಲುಪಬಹುದು, ಯಾವ್ದೋ ಒಂದು ಸಂದಿಗೊಂದಿನಲ್ಲಿ ಸಣ್ಣ ರಸ್ತೆಗಳಲ್ಲಿ ಹೋಗಿ. ಆದ್ರೆ ಆಟೋಗಳು ಅಥವಾ ಟ್ಯಾಕ್ಸಿಗಳು ಅಂತಂದ್ರೆ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗಾಗಿ ಪಾರ್ಕಿಂಗ್ ಸಮಸ್ಯೆಗಳು ಜಾಸ್ತಿ ಇದೆ. ಒಂದು ಸರ್, ಈಗ ಬದಲಾವಣೆ ಜಗತ್ತಿನ ನಿಯಮ, ನಾವು ತಮಗೆ ಜ್ಞಾಪಕ ಇರ್ಬೋದು ಸರ್, ನಾನು ಹಾಸನದಲ್ಲಿದ್ದಾಗ 2 ಆಟೋಗಳು ಬಂದಾಗ ಅಲ್ಲಿ ಜಟಕಾದವರೆಲ್ಲ ಸ್ಟ್ರೈಕ್ ಮಾಡಿದ್ರು. ಜಟಕ ಬಂದ್ರೆ ನಮ್ಮ ಜೀವನ ಹಾಳಾಗ್ತದೆ. ಆದ್ರೆ ಬದಲಾವಣೆಗಳಿಗೆ ನಾವು ಒಗ್ಲೇಬೇಕು. ನಾವು ನೋಡಿದ್ದೀರಾ, ಕಂಪ್ಯೂಟರೈಸೇಷನ್ ಬಂದಾಗ, ಯಾಂತ್ರೀಕರಣ ಬಂದಾಗ ಆವಾಗ್ಲೂ ಕೂಡ ವಿರೋಧ ಇತ್ತು. ಲೆಡ್ಜರ್ ಬರೀತಿದ್ದವರು. ಕಂಪ್ಯೂಟೀಕರಣ ಬಂದಾಗ ಬಹಳಷ್ಟು ಜನ ಸರ್ ಉದ್ಯೋಗ ಹೋಗ್ತದೆ ಅಂತ ಹೇಳಿ ಮಾಡಿದ್ರು. ಇವತ್ತು ಈ ಬದಲಾವಣೆಯನ್ನ ನಾವು ಒಗ್ಬೇಕು. ಹೀಗಾಗಿ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇದೆ, ಇದಕ್ಕೊಂದು ಸ್ಪಷ್ಟವಾದ ನಿಯಮಗಳನ್ನು ರೂಪಿಸಬೇಕು. ಹೀಗಾಗಿ ಇವತ್ತು ಮಾಡಿರ್ತಕ್ಕಂತ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶ ಬಹಳ ಸರಿಯಾಗಿದೆ, ಆದ್ರೆ ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ಇದರಲ್ಲಿ ಹೆಣ್ಣು ಮಕ್ಕಳ ಸೇಫ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ನಿಯಮಗಳನ್ನು ರೂಪಿಸಬೇಕಾಗ್ತದೆ. ಮತ್ತೆ ಇವತ್ತು ಹೇಳ್ತಾ ಇದ್ರು, ಈಗ ಆಟೋಗಳಲ್ಲಿ ಹೋದ್ರು ಕೂಡ ಆಕ್ಸಿಡೆಂಟ್ ಆಗಿ ಸತ್ತವರಿದ್ದಾರೆ ಸರ್, ಇಲ್ಲ ಅಂತಲ್ಲ. ಹೀಗಾಗಿ ಸುರಕ್ಷತೆ, ಆಕ್ಸಿಡೆಂಟ್ ಆಗಿ ಸರ್, ಇಫ್ ಐ ಆಮ್ ನಾಟ್ ರಾಂಗ್, ಕೇರಳದಲ್ಲಿ ಸರ್, ಕೇರಳದಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಹೆಣ್ಣು ಮಗಳು ನೋಡಿ ನನ್ನ ಕೈ ಟಚ್ ಮಾಡ್ತಾ ಇದ್ದಾನೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿಬಿಟ್ಟು ಆ ಮನುಷ್ಯ ಸೂಸೈಡೇ ಮಾಡ್ಕೊಂಡ್ಬಿಟ್ಟ ಸರ್.
ನಾಳೆ ದಿನ ಬೈಕ್ ಟ್ಯಾಕ್ಸಿ ಹೌದು, ಬಂತು, ಹೌದು, ಇವನು ಹಿಂಗೆ ಕೂರಿಸ್ಕೊಂಡ, ನನಗೇನೇನೋ ಥರ ಕೇಳ್ದ, Yes. ನನಗೆ ಆಂಗಿಕವಾಗಿ ನನಗೆ ಶೋಷಣೆ ಮಾಡ್ದ, ಕಿರುಕುಳ ಕೊಟ್ಟ ಅಂತ ಆರೋಪಗಳು ಅವಾಗ ಬಂದರೆ ಅದಕ್ಕೆ ಯಾರನ್ನ ಹೊಣೆ ಮಾಡ್ಬೋದು? 100% ಆಗಿದೆ ಸರ್. ನಾನು ಹೇಳಿದ್ದು ಅದಕ್ಕೆ ಸುರಕ್ಷಾ ನಿಯಮಗಳನ್ನು ರೂಪಿಸಬೇಕಾದ್ರೆ ಈ ಎಲ್ಲ ಸುರಕ್ಷತೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಸರ್ ಇದಕ್ಕೆ ಒಂದು ಬಹಳ ವಿವೇಚನೆಯಿಂದ ನಿಯಮಗಳನ್ನು ರೂಪಿಸಬೇಕಾಗ್ತದೆ. ಓಕೆ ಓಕೆ ಯಾರನ್ನು ಕೂರಿಸ್ಕೋಬಹುದು ಹೀಗಾಗಿ ಬಟ್ ಅದು ನೀವು ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಸ್ ಯಾರಾದರೂ ಇರಲಿ ಎಲ್ಲ ನಿಯಮಗಳನ್ನು ಫಾಲೋ ಮಾಡಿಬಿಡ್ತಾರೆ, ಎಲ್ಲ ಕಡೆ ಲಾಭದ ಉದ್ದೇಶನೇ ಮಾಡಲ್ಲ ಅಂತ ನೀವು ಗ್ಯಾರಂಟಿ ಕೊಡ್ತೀರಾ? ಯಾರಾದರೂ ಅಗ್ರಿಗೇಟರ್ ಅವ್ರಿಗೇನು ಜಾಸ್ತಿ ಬೇಗ ರಿಜಿಸ್ಟರ್ ಆಗಬೇಕು, ಜಾಸ್ತಿ ಆ್ಯಪ್ ಡೌನ್ಲೋಡ್ ಆಗಬೇಕು, ಜಾಸ್ತಿ ಬಿಸ್ನೆಸ್ ಆಗಬೇಕು ಆ ಮನುಷ್ಯನಿಗೆ. ಸರ್ ಈಗ ಅಗ್ರಿಗೇಟರ್ಸ್ ನಾನು ಹೇಳ್ತಾ ಇದ್ದೀನಿ, ಅಗ್ರಿಗೇಟರ್ಸ್ಗಳು ಯಾಕೆ ಬೇಕು ಸರ್? ಮಧ್ಯವರ್ತಿಗಳು ಯಾಕೆ ಬೇಕು ನಾನು ಹೇಳ್ತಕ್ಕಂಥದ್ದು. ಈಗ ಓಲಾ ಊಬರ್ ಮೇಲೆ ಬಹಳಷ್ಟು ಆಪಾದನೆಗಳು ಇವತ್ತು ಇದೆ. ನಾನು ಹೇಳೋದು ಈಗ ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಟ್ಯಾಕ್ಸಿ ನಿಂತಿರ್ತಾನೆ, ಹಾಗೆ ಬೈಕ್ ಟ್ಯಾಕ್ಸಿ ಸ್ಟ್ಯಾಂಡ್ ಗಳನ್ನ ಮಾಡಿ, ಜನ ಬೇಕಾದ್ರೆ ನೇರವಾಗಿ ಹೋಗ್ಲಿ, ಆತರ ಮಾಡಿ ನೀವು ವ್ಯವಸ್ಥೆಯನ್ನ ಸರಿ ಮಾಡಿ. ಹೀಗಾಗಿ ಎಂಟೈರ್ ಇದು ಇವಾಗ ಸರ್ ಓಲಾ ಊಬರ್ ನಿಂದನೂ ಕೂಡ ಡ್ರೈವರ್ಗಳಿಗೂ ವಂಚನೆ ಆಗ್ತಾ ಇದೆ, ಜನಗಳಿಗೂ ವಂಚನೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಸರ್ ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ ಸರ್ ಇವತ್ತು ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಕೆಲವು ಆಟೋ ಡ್ರೈವರ್ಗಳು ಅಥವಾ ಟ್ಯಾಕ್ಸಿ ಡ್ರೈವರ್ಗಳ ದುರ್ನಡತೆಯಿಂದ ಇವತ್ತು ಏನಾಗಿದೆ, ಅವರ ಸಮೂಹಕ್ಕೆ ಇವತ್ತು ಒಂದು ಅಪವಾದ ಬಂದಿರ್ತದೆ. ಹೀಗಾಗಿ ನಿಯಮಗಳನ್ನು ನಾರಾಯಣ ಸ್ವಾಮಿಯವ್ರನ್ನ ಮಾತಾಡಿಸ್ತೀನಿ, ವೀರೇಶ್ ಸರ್, ನಾರಾಯಣ ಸ್ವಾಮಿಯವ್ರನ್ನ ಮಾತಾಡಿಸ್ತೀನಿ.